ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2025 ಹೊಸ ವರ್ಷ. ಈ ಇಡೀ ವರ್ಷದಲ್ಲಿ ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಆಗಬೇಕು, ಇನ್ನಷ್ಟು ಬಲಶಾಲಿ ಆಗಬೇಕು, ವೀಕ್ನೆಸ್ ಅನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? 2024 ಆರ್ಥಿಕವಾಗಿ ಬಹಳ ಸೂಪರ್ ಅಂತೇನಿರಲಿಲ್ಲ. ಬಹಳ ಸಿಹಿ ಕಹಿ ಆ ರೀತಿ ವಾತಾವರಣ ಇತ್ತು. ಬಹಳ ಮಿಕ್ಸ್ಡ್ ರಿಸಲ್ಟ್ಸ್ ನಾವು ನೋಡ್ತಾ ಇದ್ದೀವಿ. ಸರ್ಕಾರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಮ್ಮಿ ಆಯಿತು. ಪರಿಣಾಮ ಭಾರತದ ಆರ್ಥಿಕ ಬೆಳವಣಿಗೆ ಕೂಡ ಕುಸಿತ ಕಂಡಿರೋದು ನೋಡ್ತಾ ಇದ್ದೀವಿ. ಮಳೆಯಿಂದ ಮೈನಿಂಗ್ ಎಲ್ಲ ಬಿದ್ದು ಹೋಗಿತ್ತು. ವರ್ಷಕ್ಕೆ 7-8% ರೇಂಜ್ನಲ್ಲಿ ಬೆಳೀತಾ ಇದ್ದ GDP 2024-25 ಎರಡನೇ ತ್ರೈಮಾಸಿಕದಲ್ಲಿ 5.4%ಗೆ ಬಿದ್ದು ಹೋಯಿತು. ಅಮೆರಿಕ ಚುನಾವಣೆ ಹಾಗೂ ಅಲ್ಲಿನ ಕೇಂದ್ರ ಬ್ಯಾಂಕ್ನ ನಿರ್ಧಾರಗಳ ಎಫೆಕ್ಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಬೀಳ್ತಾ ಇದೆ. ಸೊ ಬಹಳ ವರ್ಷಗಳ ನಂತರ ಬೇರ್ ಮಾರ್ಕೆಟ್ನ ಒಂದು ಆರಂಭಿಕ ಲಕ್ಷಣ ನೋಡ್ತಾ ಇದ್ದೀವಿ. ಸೊ ದೇಶದ ಆರ್ಥಿಕ ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾವು 2025 ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಯಾವ ರೀತಿ ಮಾಡ್ಕೋಬೇಕು? ಸೇವಿಂಗ್ಸ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಇನ್ಶೂರೆನ್ಸ್ ಪ್ಲಾನಿಂಗ್ ಆಗಲಿ, 2025ರಲ್ಲಿ ನಾವು ಏನು ಹೆಜ್ಜೆಗಳನ್ನ ಇಡಬಹುದು ಅನ್ನೋದನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹೊಸ ವರ್ಷದಲ್ಲಿ ಹೊಸ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು. ಎಲ್ಲ ವಿಚಾರದಲ್ಲೂ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಬೆಟರ್ ಆಗಬೇಕು, ಲಿವಿಂಗ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂತ ಹಲವರಿಗೆ ಅನ್ನಿಸ್ಬೋದು. ಕೆಲವರಿಗೆ ಫಿಟ್ನೆಸ್ ರೆಸಲ್ಯೂಷನ್ ಇರುತ್ತೆ, ಏನೊಂಚೂರು ಆರ್ಗನೈಸ್ಡ್ ಆಗಿರಬೇಕು, ಶಿಸ್ತಾಗಿರಬೇಕು ಅಂತಿರುತ್ತೆ, ಹೊಸ ಸ್ಕಿಲ್ ಕಲಿಬೇಕು ಅಂತಿರುತ್ತೆ, ತೇಲಾಡೋ, ಹೊಗೆ ಬಿಡೋ ಅಭ್ಯಾಸ ಕಮ್ಮಿ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು, ಕುಟುಂಬದೊಂದಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು, ಕುಟುಂಬಕ್ಕಾಗಿ ಹೇಗೆಲ್ಲ ಖರ್ಚು ಮಾಡಬೇಕು, ಬೈಕ್ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ನಾನಾ ಲೆಕ್ಕಾಚಾರ ಇರುತ್ತೆ. ಯಾವುದೇ ಪಾಸಿಟಿವ್ ರೆಸಲ್ಯೂಷನ್ ನಮ್ಮನ್ನು ಬೆಟರ್ ಮಾಡೇ ಮಾಡುತ್ತೆ ಅದರಲ್ಲಿ. ಆದರೆ ರೆಸಲ್ಯೂಷನ್ಗಳನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ಬೇಕೇ ಬೇಕಲ್ಲ ಸ್ವಾಮಿ. ಅದಿಲ್ಲ ಅಂದರೆ ಹೇಗೆ? ಗಾಡಿ ತಗೋಬೇಕು ಅಂದರೆ ಸೇವಿಂಗ್ಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಜಿಮ್ಗೆ ಹೋಗಬೇಕು, ಒಳ್ಳೆ ಫುಡ್ ತಿನ್ನಬೇಕು, ನಮ್ಮ ದೇಹಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕಿಲ್ಲಿ. ಅದಕ್ಕೆ ಹಣ ಬೇಕು. ಹೊಸ ಸ್ಕಿಲ್ ಕಲಿಯೋಕ್ಕೂ ಕೆಲ ಕೋರ್ಸ್ಗಳು, ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತಗೊಳ್ಳೋಕ್ಕೋ ಅಥವಾ ಕೋಚಿಂಗು ದುಡ್ಡು ಬೇಕು. ಕೆಲ ದುಶ್ಚಟಗಳನ್ನ ಬಿಡಬೇಕು ಅಂದ್ರೂ ಅದಕ್ಕೆ ಬಳಸ್ತಾ ಇದ್ದ ಹಣವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು. ಅಂದ್ರೆ ಎಲ್ಲೇ ಹೋದ್ರೂ ಕೂಡ ಹೂಡಿಕೆ ಅನ್ನೋದು ಬಂದೇ ಬರುತ್ತೆ. ಇನ್ವೆಸ್ಟ್ ಮಾಡಬೇಕು, ಸೇವ್ ಮಾಡಬೇಕು, ಖರ್ಚು ಮಾಡೋಕ್ಕೆ ಎಕ್ಸ್ಟ್ರಾ ದುಡ್ಡು ನಮ್ಮ ಕೈಯಲ್ಲಿ ಹಾಗೇ ಬಿದ್ದಿರಬಾರ್ದು. ಸುಮ್ಮನೆ ಕ್ಯಾಶ್ ಬಿದ್ದಿದೆ ಖಾಲಿ ಮಾಡೋಣ ಅಂತ ಅನಿಸ್ಬಾರ್ದು. ಅದು ಹೋಗ್ಬಿಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಡ್ಬೇಕು. ಯಾವ ಥರ ಅಂದರೆ ಲಾಂಗ್ ಟರ್ಮ್ನಲ್ಲಿ ಅದು ಗ್ರೋ ಆಗ್ತಿರೋ ಥರ ಪ್ಲಾನ್ ಮಾಡ್ಕೋಬೇಕು. ಕುಟುಂಬಕ್ಕೆ ಖರ್ಚು ಮಾಡೋಕ್ಕೆ ಸೇವಿಂಗ್ಸ್ ಬೇಕು, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ಕೋಬೇಕು, ತುರ್ತು ಸಂದರ್ಭಗಳಿಗೆ ಬೇಕಾಗತ್ತೆ ಅಂತ. ಅದು ಸೇಫ್ ಆಗಿಡ್ಬೇಕು ಅದನ್ನು. ಹಾಗಾಗಿ ಎಲ್ಲ ನಿಂತಿರೋದು ನಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಸೊ 2025ಕ್ಕೆ ನೀವು ಪರ್ಫೆಕ್ಟ್ ಪ್ಲಾನಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಬಜೆಟ್ ರೆಡಿ ಮಾಡ್ಕೋಬೇಕು, ಅದರಲ್ಲಿ ಸಾಲ ತೀರಿಸೋದು, ದೊಡ್ಡ ಖರ್ಚುಗಳಿಗೆ ಸೇವಿಂಗ್ಸ್ ಶುರು ಮಾಡೋದು, ಮಾರ್ಕೆಟ್ ಕಂಡೀಷನ್ಗೆ ತಕ್ಕಂತೆ ಹೂಡಿಕೆ ಮಾಡೋದು, ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು, ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡೋದು ಎಲ್ಲ ಇರುತ್ತೆ. ಇನ್ಕಮ್, ಸೇವಿಂಗ್ಸ್, ಸ್ಪೆಂಡಿಂಗ್, ಇನ್ವೆಸ್ಟಿಂಗ್, ಪ್ರೊಟೆಕ್ಷನ್, ಇವು ಪರ್ಸನಲ್ ಫಿನಾನ್ಸ್ನ 5 ಮುಖ್ಯ ಪಿಲ್ಲರ್ಗಳು. ಇದರಲ್ಲಿ ಮೊದಲಿಗೆ ನಾವು ಪ್ರೊಟೆಕ್ಷನ್ನಿಂದಲೇ ಆರಂಭ ಮಾಡಿಬಿಡೋಣ. ಸ್ನೇಹಿತರೆ, ಭಾರತದ ಮಿಡಲ್ ಕ್ಲಾಸ್ ಜನ ಹಾಗೂ ಯುವಕರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆಸ್ಪತ್ರೆಗೆ ಸೇರೋವರೆಗೂ ಒಂದು ಮಟ್ಟಿಗೆ ಸ್ಟೇಬಲ್ ಅನ್ನೋ ಥರ ಇರುತ್ತೆ. ಆಮೇಲೆ ಸಾಲ, ದಿವಾಳಿ ಮತ್ತು ಸಾಲ. ಒಬ್ಬ ದುಡಿಯೋ ವ್ಯಕ್ತಿಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ಆಸ್ಪತ್ರೆ ಖರ್ಚು ಬಂದರೆ 5-6 ವರ್ಷಗಳ ಸೇವಿಂಗ್ಸ್ ಕಿತ್ಕೊಂಡು ಹೋಗೋ ಅಪಾಯ ಇರುತ್ತೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್, ಕನಸುಗಳೆಲ್ಲ ಹಿನ್ನಡೆ ಆಗೋ ಅಪಾಯ ಇರುತ್ತೆ. ಗೋಲ್ಗಳನ್ನು ರೀಚ್ ಆಗೋಕೆ ಆಗದೇ ಇರ್ಬೋದು. ಎಷ್ಟೋ ದೇಶಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಇದೆ, ಆದರೆ ಭಾರತದಲ್ಲಿ ಅವೇರ್ನೆಸ್ ಬಹಳ ಕಮ್ಮಿ. ಸ್ನೇಹಿತರೆ, ನಿಮ್ಮ ಆದಾಯ ಎಷ್ಟೇ ಇರಲಿ, ಬರೀ 400-500 ರೂಪಾಯಿಂದ ತಿಂಗಳಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಬೋದು. 1 ಕೋಟಿವರೆಗೂ ಕವರೇಜ್ ಪಡಿಬೋದು. ಯಂಗ್ ಏಜ್ ಇದ್ದಷ್ಟು ಕೂಡ ಪ್ರೀಮಿಯಂ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದು ತಗೊಂಡಾಗ ದುಡಿತಾ ಇರೋ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ದಿವಾಳಿ ಆಗಲ್ಲ. ಅವ್ರು ಆಮೇಲೆ ದುಡ್ಡಿಗೆ ಎಲ್ಲಿಗಪ್ಪ ಹೋಗೋದು ಅಂತ ಹುಡ್ಕಾಡೋ ಪರಿಸ್ಥಿತಿ ಇರೋದಿಲ್ಲ. ಫ್ಯಾಮಿಲಿಗೆ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಸಿಕ್ಬಿಡುತ್ತೆ. 1 ಕೋಟಿನೋ 2 ಕೋಟಿನೋ ಎಷ್ಟಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟು ಸಿಕ್ಬಿಡುತ್ತೆ ಫ್ಯಾಮಿಲಿಗೆ. ಹಾಗೆ ಹೆಲ್ತ್ ಇನ್ಶೂರೆನ್ಸ್, ಇದರಿಂದ ಆರೋಗ್ಯದ ಭದ್ರತೆ ಸಿಗುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ಸರ್ಜರಿಗಳವರೆಗೂ ಕೂಡ ನೀವು ಎಷ್ಟು ಲಕ್ಷಕ್ಕೆ ಅಥವಾ ಕೋಟಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟು ಟ್ರೀಟ್ಮೆಂಟ್ ಕಾಸ್ಟ್ ನಿಮ್ಮ ಕೈಯಿಂದ ಕೊಡೋ ಪರಿಸ್ಥಿತಿ ಬರೋದಿಲ್ಲ. ಹಾಸ್ಪಿಟಲ್ನ ಆ ಬಿಲ್ಲನ್ನು, ಉದ್ದದ ಬಿಲ್ಲನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡೋಕೆ ಅಂತಾನೆ ಇರೋದು ಹೆಲ್ತ್ ಇನ್ಶೂರೆನ್ಸ್. ಈ ಎರಡೂ ಕೂಡ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳು ಪ್ರೊಟೆಕ್ಷನ್ ಪ್ಲಾನ್ಗಳು. ಸೇವಿಂಗ್ಸ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ, ಎಂಪೈರ್ ಬಿಲ್ಡ್ ಮಾಡ್ತೀನಿ, ಏನೇ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಬೇಕಲ್ಲ ಸ್ವಾಮಿ. ಯುದ್ಧ ಮಾಡೋಕ್ಕೆ ಹೋಗ್ತೀನಿ, ಎಲ್ಲರನ್ನೂ ಸೋಲಿಸಿ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಹೆಲ್ಮೆಟ್, ಕವಚ ಹಾಕೊಂಡಾರು ಹೋಗಿರ್ತಿದ್ರು ತಾನೆ ಯುದ್ಧ ಮಾಡೋಕ್ಕೆ. ಬೇಸಿಕ್ ಪ್ರೊಟೆಕ್ಷನ್ ಇರಬೇಕು ತಾನೆ. ಅದು ಆಗಿನ ಕಾಲದ ಸೈನಿಕರಾಗಿರಲಿ, ಈಗಿನ ಕಾಲದ ಮಾಡರ್ನ್ ಸೈನಿಕರಾಗಿರಲಿ,
ಬುಲೆಟ್ ಪ್ರೂಫ್ ಹಾಕೊಂಡು ಹೋಗಿರ್ತಾರೆ ತಾನೆ. ಅದೇ ರೀತಿ ಎಲ್ಲ ಹೆಜ್ಜೆಗಳು ಇಡೋಕ್ಕಿಂತ ಮುಂಚೆ ಈ ಪ್ರೊಟೆಕ್ಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂತ ಹೇಳಿದ್ರೆ ಏನೇ ಸೇವಿಂಗ್ಸ್ ಮಾಡಿದ್ರು, ಏನೇ ಇನ್ವೆಸ್ಟ್ ಮಾಡಿದ್ರು ಎಲ್ಲವೂ ತೊಳೆದು ಕಿತ್ಕೊಂಡು ಹೋಗೋ ಅಪಾಯ ಇರುತ್ತೆ. ಹಾಗಾಗಿ ಇನ್ನೂ ಯಾರು ಮಾಡಿಸಿಲ್ಲ ಈ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸನ್ನು, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ನಮ್ಮ ಪಾರ್ಟ್ನರ್ಸ್ ಆಗಿರುವಂತಹ ಪಾಲಿಸಿ ಬಜಾರ್ನ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ದುಡಿತಾ ಇರೋ ವ್ಯಕ್ತಿಗಳು ಅವರ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ನ ಪ್ರೊಟೆಕ್ಷನ್ ಕೊಡ್ಬೋದು. ಹಾಗೆ ಫ್ಯಾಮಿಲಿಗೆ, ಇಡೀ ಫ್ಯಾಮಿಲಿ, ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ನ ಕವರೇಜನ್ನು ಒದಗಿಸಿ ಪ್ರೊಟೆಕ್ಷನ್ ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ಮುಂದಿನ ಪಾಯಿಂಟಿಗೆ ಹೋಗೋಣ. ಆದಾಯ, ಉಳಿತಾಯ ಹಾಗೂ ಖರ್ಚು. ಸ್ನೇಹಿತರೆ, ಈಗೆಲ್ಲ ಖರ್ಚುಗಳನ್ನು ಟ್ರ್ಯಾಕ್ ಮಾಡೋದು, ಬರೆದಿಡೋದು ಬಹಳ ಕಮ್ಮಿ ಆಗಿದೆ. ಹೊಸ ವರ್ಷದಲ್ಲಿ ಈ ಹೊಸ ಅಭ್ಯಾಸವನ್ನು ಎಲ್ಲರೂ ಶುರು ಮಾಡ್ಕೋಬೋದು. ದಿನಕ್ಕೆ ಒಂದು 5 ನಿಮಿಷ ಪೆನ್ ಹಿಡಿದಂಗೂ ಆಗುತ್ತೆ. ಜೊತೆಗೆ ಆ ದಿನದ ಖರ್ಚು ಹಾಗೂ ಎಕ್ಸ್ಪೀರಿಯನ್ಸ್ ಏನು ಅದನ್ನು ಬರೆದಿಟ್ಟಂಗೂ ಆಗುತ್ತೆ. ಇನ್ಕಮ್ ಎಷ್ಟು ಬರ್ತಿದೆ, ಎಲ್ಲೆಲ್ಲಿ ಖರ್ಚಾಗ್ತಿದೆ, ಯಾವುದು ವೇಸ್ಟ್ ಖರ್ಚು, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಗೋಲುಗಳಿಗೆ ಹಣ ಸೇವ್ ಮಾಡ್ತಾ ಇದ್ದೀವ, ಸ್ಟಾಕ್ ಮಾರ್ಕೆಟ್ ಅಥವಾ ಯಾವುದೇ ರೀತಿಯ ಹೂಡಿಕೆ ಶುರು ಮಾಡಬೇಕು ಅಂದರೆ ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಹಣ ಅದಕ್ಕಾಗಿ ಎತ್ತಿಡಬೇಕು, ಎಮರ್ಜೆನ್ಸಿಗೆ ಎಷ್ಟು ಹಣ ಎತ್ತಿಡಬೇಕು, ಈ ರೀತಿ ಕ್ಯಾಶ್ ಫ್ಲೋ ಟ್ರ್ಯಾಕ್ ಮಾಡಿದ್ರೆ ಹಣ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ವಾಹನ ಖರೀದಿಯಾಗಲಿ, ಮನೆ ರಿನೋವೇಷನ್ ಮಾಡೋದಾಗಲಿ, ಮನೆ ಫಂಕ್ಷನ್ಸ್, ಮಕ್ಕಳ ಎಜುಕೇಷನ್, ಇವನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಂದು ಸೇವಿಂಗ್ಸ್ ಪ್ಲ್ಯಾನ್ ಇರಲೇಬೇಕು. ಹಾಗಾಗಿ ನಿಮ್ಮ ಆದಾಯವನ್ನು ಡಿವೈಡ್ ಮಾಡಿ ಖರ್ಚುಗಳಿಗೆ ಅಲೋಕೇಟ್ ಮಾಡೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಹಣ ಅಲೋಕೇಟ್ ಮಾಡುವಾಗ ಸಾಲಗಳಿದ್ದರೆ ಸಾಲ ತೀರಿಸೋಕೆ ಮೊದಲ ಪ್ರಾಮುಖ್ಯತೆ ಕೊಡಿ. ಎಲ್ಲಿವರೆಗೂ ಸಾಲ ಇರುತ್ತೋ ಅಲ್ಲಿವರೆಗೆ ಎಮರ್ಜೆನ್ಸಿಗೆ ನಾವು ಪ್ರಿಪೇರ್ ಆಗೋಕ್ಕಾಗಲ್ಲ. ಹೊಸ ವರ್ಷದಲ್ಲಿ ಹೊಸ ಹೊಸ ಆಫರ್ಸ್ ಬರ್ತಾ ಇವೆ. ಅಗತ್ಯ ಇಲ್ಲದ ವಸ್ತುಗಳನ್ನು ತಗೊಂಡು ಆರಂಭದಲ್ಲಿ EMI ಮಾಡಿಕೊಂಡು ಮತ್ತು ವರ್ಷಡಿ ಕಟ್ಟೋ ರೀತಿ ಮಾಡ್ಕೋಬೇಡಿ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ಎಫೆಕ್ಟಿವ್ ಆಗಿ ಬಳಸೋದು ಹೇಗೆ ಅಂತ ಯೋಚನೆ ಮಾಡಿ. ಜೊತೆಗೆ ವೇಸ್ಟ್ ಖರ್ಚುಗಳು, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಎಲ್ಲ ವರ್ಷಕ್ಕೊಂದ್ಸಲ ಬಂದರೆ ಈ ಮದುವೆ ಸೀಸನ್ಗಳು 2-3 ಸಲ ಬರ್ತವೆ. ಕೆಲವರಂತೂ ವರ್ಷಕ್ಕೊಂದು 40-50 ಮದುವೆ ಅಟೆಂಡ್ ಮಾಡ್ತಾ ಇರ್ತಾರೆ. ಹೀಗಾಗಿ ಮದುವೆ ಸೇರಿದಂತೆ ಯಾವುದೇ ಈವೆಂಟ್ಗಳಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಗಿಫ್ಟ್ ಕೊಡೋಕೆ ಹೋಗಬೇಡಿ. ಅವ್ರು ಮತ್ತು ನಮಗೆ ಯಾವ ಥರ ಕೊಡ್ತಾರೆ ಅದರ ಲೆಕ್ಕಾಚಾರನೇ ಇಟ್ಕೋಬೇಡಿ. ಯಾರಿಂದ ನಿರೀಕ್ಷೆನೂ ಮಾಡಬೇಡಿ. ಅವ್ರು ಮುಂದೆ ಯಾವ ಥರ ಕೊಡ್ತಾರಂತೆ ನೀವು ಗಿಫ್ಟ್ ಜಾಸ್ತಿ ಕೊಡೋಕ್ಕೂ ಹೋಗಬೇಡಿ. ಮಾತ್ರ ಕೋಟ್ಯಾಂತರ ರೂಪಾಯಿ ಇದೆ ಅಂದರೆ ಕೊಡಿ, ತೊಂದರೆ ಇಲ್ಲ. 1000 ಲಕ್ಷದಲ್ಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ, ನಿಮಗೆ ಅವ್ರಿಗೂ ಹೆಲ್ಪ್ ಆಗ್ಬೋದು. ಆದರೆ ನಿಮ್ಮ ಸಾಮರ್ಥ್ಯ ಮೀರಿ ಗಿಫ್ಟ್ಗಳಲ್ಲಿ ನೀವು ಖರ್ಚು ಮಾಡಿಕೊಂಡು ದಿವಾಳಿ ಆಗೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಜೊತೆಗೆ ಬೈಕ್ ಅಥವಾ ಕಾರ್ ತಗೊಂಡ ಕ್ಷಣದಿಂದ ಅದರ ಬೆಲೆ ಕಳ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಅದು ಯೂಸ್ಫುಲ್ ಟೂಲ್, ಅದು ಯೂಸ್ ಇಲ್ಲ ಅಂತಿಲ್ಲ, ಅಗತ್ಯ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಹಾಗಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಜೇಬಿಗೂ ನಿಮ್ಮ ಬಜೆಟ್ಗೂ ಹೊಂದಿಕೆ ಆಗೋ ರೀತಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಬೇಕು. ಕಾರ್ ಅಥವಾ ಬೈಕನ್ನು ತಗೊಳ್ಳೋದಾದರೂ ಕೂಡ ಫ್ಯಾನ್ಸಿ ಆಗಿರಬೇಕು, ಆ ಫೀಚರ್ ಇರಬೇಕು, ಈ ಫೀಚರ್ ಇರಬೇಕು, ಅದೆಲ್ಲ ಇರಬೇಕು ಚಂದ. ಆದರೆ ನಿಮ್ಮ ಬಜೆಟಿಗೆ ಹೊಂದುತ್ತಾ, ನಿಮ್ಮ ಬಜೆಟ್ ಒಳಗಡೆ ನೀವು ಕಂಫರ್ಟಬಲ್ ಆಗಿ ಹೋದರೂ ಪರವಾಗಿಲ್ಲ, ಎಷ್ಟು ದುಡ್ಡು ಅಂತ ಖರ್ಚು ಮಾಡೋ ಲೆವೆಲ್ಗೆ ಅದರ ರೇಟ್ ಇದೆಯಾ ಅದನ್ನು ನೋಡಿಕೊಂಡು ಪ್ಲಾನ್ ಮಾಡ್ಕೋಬೇಕು ಸ್ನೇಹಿತರೆ. ಏನೋ ಸ್ನೇಹಿತರೆ, ಸೇವಿಂಗ್ಸ್ ಅಂದರೆ ಒಂದು ಲೆಕ್ಕದಲ್ಲಿ ಹೂಡಿಕೆನೆ. ಯಾವುದಾದ್ರೂ ಸೇಫರ್ ಹೂಡಿಕೆ ಇನ್ಸ್ಟ್ರೂಮೆಂಟ್ಗಳಲ್ಲಿ SIP ಶುರು ಮಾಡ್ಬೋದು ನೀವು. ಡೆಟ್ ಮ್ಯೂಚುವಲ್ ಫಂಡ್ಸ್, ETFಗಳು, RD, PPF, ಡಿಜಿಟಲ್ ಗೋಲ್ಡ್, ಇವುಗಳಲ್ಲಿ ನೀವು ದುಡ್ಡನ್ನು ಹಾಕಬಹುದು. ಇವುಗಳಲ್ಲಿ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಇವುಗಳಲ್ಲಿ ಈಕ್ವಿಟಿ ಇಲ್ಲ ಅಂದರೆ ಬಹಳ ದೊಡ್ಡ ಗ್ರೋತ್ ಪಾಸಿಬಿಲಿಟಿ ಕೂಡ ಇರೋದಿಲ್ಲ. FD ಅದರ ಆಸುಪಾಸಿನ ರೇಂಜ್ನಲ್ಲಿ ಇವು ಗ್ರೋ ಆಗ್ತಾ ಹೋಗಬಹುದು. ಇಲ್ಲ ರಿಸ್ಕ್ ತಗೊಂಡ್ತೀನಿ ನಾನು, ಜಾಸ್ತಿ ನಂಗೆ ರಿಟರ್ನ್ಸ್ ನ ಪಾಸಿಬಿಲಿಟಿ ಇರಬೇಕು ಅಂತ ಹೇಳಿದ್ರೆ ನೀವು ಈಕ್ವಿಟಿ, ಮ್ಯೂಚುವಲ್ ಫಂಡ್, ETFಗಳು, ಶೇರ್ ಮಾರ್ಕೆಟ್ ಅನ್ನ ಕೂಡ ಟ್ರೈ ಮಾಡಬಹುದು ಲಾಂಗ್ ಟರ್ಮ್ ಹೂಡಿಕೆಗೆ. ನಮ್ಮನ್ನು ಕೇಳಿದ್ರೆ ಡೈವರ್ಸಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಲ್ಲವನ್ನ ಸೇಫರ್ ಜಾಗದಲ್ಲಿ ಇಡ್ತೀನಿ ಅಂತ ಹೇಳಿ ಗ್ರೋನೇ ಆಗದಿರೋ ತರ ಪೂರ ಹಾಕಿಡೋದು ವೇಸ್ಟ್. ಎಲ್ಲವನ್ನ ಈಕ್ವಿಟಿಗೆ ಹಾಕ್ತೀನಿ, ಅಗ್ರೆಸಿವ್ ಇನ್ವೆಸ್ಟರ್ ನಾನು ಅಂತ ಹೇಳೋದು ಕೂಡ ಪ್ರಾಬ್ಲಮೇ. 1 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಅದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 25,000 ರೂಪಾಯಿಯನ್ನಾದರೂ ಕೂಡ ನೀವು ಸೇಫರ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಡಬೇಕು. ಎಂತ ಅಗ್ರೆಸಿವ್ ಇನ್ವೆಸ್ಟರ್ ಆದರೂ ಕೂಡ ನೀವು 75 ನೀವು ಈಕ್ವಿಟಿ ಆ ಥರದಕ್ಕೆಲ್ಲ ಹೋದ್ರೂ ಕೂಡ 25 ಆದರೂ ಸೇಫರ್ FD, RD, ಡೆಟ್ ಮ್ಯೂಚುವಲ್ ಫಂಡ್ ಆ ಥರದಲ್ಲಿ ನೀವು ಇಡಬೇಕು. ಇಲ್ಲ ನೀವು ತುಂಬಾ ಸಾಂಪ್ರದಾಯಿಕ ಹೂಡಿಕೆದಾರ, ರಿಸ್ಕೇ ಬೇಡ ಅನ್ನೋರು 50-50 ಹೋಗ್ಬೋದು. 50 ಈಕ್ವಿಟಿಗೆ ಹೋಗ್ಬೋದು, ಮ್ಯೂಚುವಲ್ ಫಂಡು, ETF, ಶೇರ್ ಆ ಥರದಕ್ಕೆ ಹೋಗ್ಬೋದು. ಇನ್ 50% ನೀವು ಡೆಟ್, FD, RD ಆ ಥರದಕ್ಕೆ ಸೇಫರ್ ಸೈಡಿಗೆ ಹೋಗ್ಬೋದು. ಇಲ್ಲ ತುಂಬಾ ಸಾಂಪ್ರದಾಯಿಕ ಹೂಡಿಕೆದಾರ, ರಿಸ್ಕೇ ತಗೊಳಕ್ಕೆ ರೆಡಿನೇ ಇಲ್ಲ, ನಾನು ಸೇಫ್ ಆಗಿರೋದೇ ಮುಖ್ಯ, ಗ್ರೋ ಮಾಡೋದು ಮುಖ್ಯ ಅಲ್ಲ ಅಂದರೆ 75% ನೀವು FD, RD, PPF ಆಮೇಲೆ ಈ ಡೆಟ್ ಮ್ಯೂಚುವಲ್ ಫಂಡ್ ಅದಕ್ಕೆ ಹೋಗ್ಬೋದು. ಉಳಿದಿದ್ದು 25% ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್, ಶೇರುಗಳು, ಈಕ್ವಿಟಿ ETF ಗಳು ಅವುಗಳಿಗೆ ನೀವು ಮುಖ ಮಾಡ್ಬೋದು. ಆದರೆ ಮಿನಿಮಮ್ 25% ಈಕ್ವಿಟಿ ಹೂಡಿಕೆ ಹೊಂದಿರಲೇಬೇಕು ಅನ್ನೋದು ನಮ್ಮ ರೆಕಮೆಂಡೇಶನ್ ನಿಮಗೆ. ಯಾಕಂದರೆ ಲಾಂಗ್ ಟರ್ಮ್ನಲ್ಲಿ ಪೋರ್ಟ್ಫೋಲಿಯೋಗೆ ಒಂದು ಗ್ರೋತ್ನ ಡೋಸನ್ನು ಈಕ್ವಿಟಿ ಕೊಟ್ಟೇ ಕೊಡುತ್ತೆ.
ಏನೋ ಫಿನಾನ್ಷಿಯಲ್ ಎಜುಕೇಷನ್ 2025ರಲ್ಲಿ ನೀವು ಹಲವು ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕೆ ರೆಸೊಲ್ಯೂಷನ್ ಮಾಡ್ಕೊಂಡಿರ್ಬೋದು. ನಿಮ್ಮ ಕರಿಯರ್ಗೆ ಗ್ರೋತ್ ಕೊಡೋ ವಿಚಾರಗಳ ಜೊತೆಗೆ ಹಣಕಾಸಿನ ವ್ಯವಹಾರಗಳ ಬಗ್ಗೆ, ಬ್ಯಾಂಕಿಂಗ್ ಸಿಸ್ಟಮ್, ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ, ಲೀಗಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. Prasmaga.comನಲ್ಲಿ ನಾವು ಆಗಾಗ ಫಿನಾನ್ಷಿಯಲ್ ಎಜುಕೇಷನ್ ವಿಚಾರಗಳನ್ನು ಹೇಳ್ತಾ ಇರ್ತೀವಿ. ಪ್ರತಿ ದಿನವೂ ನಾವು ನಿಮಗೆ ಹೊಸ ನಾಲೆಜನ್ನು ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ನೀವು ನೋಡ್ಬೋದು. ಬೇರೆ ಕಡೆನೂ ಕೂಡ ಪುಸ್ತಕಗಳನ್ನೆಲ್ಲ ನೀವು ಓದಬಹುದು. ಫಿನಾನ್ಷಿಯಲ್ ಎಜುಕೇಷನ್ ಬಹಳ ಮುಖ್ಯ ಸ್ನೇಹಿತರೆ. ಕಾಲೇಜು ದಿನಗಳಲ್ಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಕಾಲೇಜ್ ಮತ್ತು ಸ್ಕೂಲಲ್ಲಿ. ಅದು ನಮ್ಮಲ್ಲಿ ಮಾಡ್ತಿಲ್ಲ ಸರಿಯಾಗಿ. ಹಾಗಾಗಿ ಜಾಬ್ ಮಾರ್ಕೆಟ್ ಬಂದ ಮೇಲೆ ನಾವಾಗೇ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ, ಕಡೆಯದಾಗಿ ಆಗಲೇ ಹೇಳಿದ ಪ್ರೊಟೆಕ್ಷನ್ ಪ್ಲಾನ್ಗಳು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮಗೆ, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಆಸಕ್ತಿ ಇರೋರು ಯಾರೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಒಂದು ಕ್ವಿಕ್ ರಿಮೈಂಡರ್, ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಬೈ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.